ಬ್ರಾಹ್ಮಣ ಮಹಾಸಭಾ ಚಿಕ್ಕಮಗಳೂರು ಹಾಗೂ ಶೃಂಗೇರಿ ಶ್ರೀ ಶಂಕರ ಮಠದ ಸಂಯುಕ್ತಾಶ್ರಯದಲ್ಲಿ ಮೇ 12ರಂದು ಸಂಜೆ 6 ಗಂಟೆಗೆ ನಗರದ ಬಸವನಹಳ್ಳಿ ಮುಖ್ಯ ರಸ್ತೆಯ ಬ್ರಹ್ಮಸಮುದ್ರ ಶ್ರೀರಂಗಣ್ಣನವರ ಕಲ್ಯಾಣ ಮಂಟಪದಲ್ಲಿ ಜಗದ್ಗುರು ಭಗವತ್ಪಾದ ಶ್ರೀ ಶಂಕರಾಚಾರ್ಯರ ಜಯಂತಿ ಮತ್ತು ಯತಿರಾಜರಾಜು ಶ್ರೀ ರಮಾನುಜಾಚಾರ್ಯರ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ತತ್ವಜ್ಞಾನಿಗಳ ದಿನಾಚರಣೆ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರಾದ ಪಿ ಮಂಜುನಾಥ ಜೋಶಿಯವರು ತಿಳಿಸಿದರು. 10 ವರ್ಷದಿಂದ ಈ ಕಾರ್ಯಕ್ರಮ ನಡೆಸಿಕೊಂಡಿದ್ವಿ. ಈ ಕಾರ್ಯಕ್ರಮ ಸಮಾಜಮುಖಿಯಾಗಿದೆ. ಯಾವುದೇ ನಮ್ಮ ಸ್ವಂತ ಸಮಾಜದಲ್ಲ, ಸಮಾಜಮುಖಿಯಾಗಿ ಪ್ರತಿ ವರ್ಷ ಎಲ್ಲ ಜನಾಂಗದ ಮಾಡ್ತಾ ಇದ್ವಿ. ಈ ಸಲ ಚುನಾವಣೆ ಆಗಿ ಮತ್ತು ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಕೇವಲ ಸಿಕ್ಕವರಿಗೆ ನಮ್ಮ ಆಪ್ತರಿಗೆ ಅವರಿಗೆಲ್ಲ ಅವಕಾಶ ಕೊಟ್ಟು ಮಾಡಿದ್ದೀವಿ. ಪ್ರತಿ ವರ್ಷ ಶಂಕರ ಜಯಂತಿಯನ್ನು ಶಂಕರ ಮಠದ ಸಹಯೋಗದಲ್ಲಿ ಆಚರಿಸ್ತಾ ಬಂದ್ವಿ. ನಮ್ಮ ತಾಲೂಕು ಬ್ರಾಹ್ಮಣ ಮಹಾಸಭಾ ವತಿಯಿಂದ ಪ್ರತಿ ವರ್ಷ ಶಂಕರ ಜಯಂತಿ ಜೊತೆಗೆ ರಾಮಾನುಜಾಚಾರ್ಯ ಜಯಂತಿ, ಅದನ್ನು ನಮ್ಮ ಸರ್ಕಾರದ ಆದೇಶದಂತೆ ತತ್ವಜ್ಞಾನಿಗಳ ದಿನಾಚರಣೆ, ಈ ಮೂರನ್ನು ಸೇರಿ ನಾವು ಪ್ರತಿ ವರ್ಷ ಆಚರಿಸ್ಕೊಂಡಿದ್ದೀವಿ. ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಉಪನ್ಯಾಸಗಳನ್ನ ಹಮ್ಮಿಕೊಳ್ತಾ ಇರ್ತೀವಿ. ಈ ವರ್ಷದ ಕಾರ್ಯಕ್ರಮ ಏನಂತಂದರೆ, ಅವತ್ತು ಮಧ್ಯಾಹ್ನ 3ರಿಂದ 4 ಗಂಟೆವರೆಗೆ ಶಂಕರ ಮಠದ ವಿದ್ಯಾಭಾರತಿ ಸಭಾಂಗಣದಲ್ಲಿ ಶಂಕರಾಚಾರ್ಯರ ಬಗ್ಗೆ ಒಂದು ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿದೆ. ಜೊತೆಗೆ 4 ಗಂಟೆ ಆದಮೇಲೆ 4:30ರಿಂದ ಶಂಕರ ಮಠದಿಂದ ರಂಗನಚಿತ್ರದವರೆಗೆ 3 ಜನ ಆಚಾರ್ಯತೆಯರ ಭಾವಚಿತ್ರದ ಮೆರವಣಿಗೆ ಕೂಡ ಇರುತ್ತೆ. ಆಮೇಲೆ ಸಂಜೆ 5:30ಕ್ಕೆ ರಂಗನಚಿತ್ರದಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗುತ್ತೆ. ಈ ಕಾರ್ಯಕ್ರಮವನ್ನು ಹವ್ಯಕ ಮಾಸಪತ್ರಿಕೆಯ ಸಂದೇಶ್ ತಲ್ಕಾಲ್ಕೊಪ್ಪ ಅನ್ನೋರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷರಾದ ಮಂಜುನಾಥ ಜೋಶಿಯವರು ವಹಿಸ್ಕೊತಾ ಇದ್ದಾರೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಬಾಂಧವರು ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಎಂದು ಕೋರಿದರು. ಸಮಾಜಮುಖಿಯಾಗಿರುವಂಥ ಎಲ್ಲ ಸಮಾಜದವರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲರೂ ಮತ್ತೊಮ್ಮೆ ಪ್ರಾರ್ಥನೆ. ಎಷ್ಟು ಜನ 5 ಜನಕ್ಕೆ ಶಂಕರಾಚಾರ್ಯರ ಬಗ್ಗೆ ಸಂದೇಶ್ ಅವರು ಮಾತಾಡ್ತಾರೆ. ರಾಮಾನುಜಾಚಾರ್ಯ ಜಯಂತಿನೂ ಅವತ್ತೇ ಬಂದಿರೋದ್ರಿಂದ ಅದ್ರ ಬಗ್ಗೆ ನಮ್ಮ ಕೋದಂಡರಾಮ ದೇವಸ್ಥಾನದ ವಾಗ್ಮಿಗಳಾದ ಅರ್ಚಕರು ಆದಂತಹ ಶ್ರೀಯುತ ವೈಷ್ಣವ್ ಸಿಂಹ ಅವರು ರಾಮಾನುಜಾಚಾರ್ಯರ ಬಗ್ಗೆ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ಶೃಂಗೇರಿ ಶಿವಮೊಗ್ಗದ ಪ್ರತಿನಿಧಿಗಳಾದ ಶ್ರೀ ಚೆನ್ನಕೇಶ್ವರ ಅವರು ಉಪಸ್ಥಿತರಿದ್ದಾರೆ. ಜೊತೆಗೆ ದಾನಿಗಳಾದ ರಾಮಚಂದ್ರ ಹಾಸ್ಯಗಾರ ಅವರು, ಜೊತೆಗೆ ಯೋಗ ಶಿಕ್ಷಕರಾದ ಶ್ರೀಯುತ ದಿವಾಕರ್ ಭಟ್ ಅವರು ಅವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಎಲ್ಲ ಸಭಾ ಕಾರ್ಯಕ್ರಮದ ನಂತರ ಜಿ ಸರಿಗಮಪ ಖ್ಯಾತಿಯ ನಮ್ಮ ನಾಡಿನ ಹೆಸರಾಂತ ಗಾಯಕ ಎಂ ಆರ್ ಶ್ರೀಹರ್ಷ ಮತ್ತು ಅವರ ತಂಡದವರಿಂದ ಭಕ್ತಿಗೀತೆಗಳ ಗಾಯನ ಕಾರ್ಯಕ್ರಮ ಕೂಡ ಇರುತ್ತೆ. ಜೊತೆಗೆ ಈ ಸತಿ ನಮ್ಮ ಶೃಂಗೇರಿ ಮಹಾಸನ್ನಿಧಾನಗಳವರಾದ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳ ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವ ಕೂಡ ಇರೋದ್ರಿಂದ ಶೃಂಗೇರಿ ಶಂಕರ ಮಠದಲ್ಲಿ ಹಾಗೂ ಎಲ್ಲ ಕಡೆ ಇಡೀ ದೇಶದಾದ್ಯಂತ ಅನೇಕ ವಿಭಿನ್ನ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ನಾವು ಒಂದು ಹೊಸ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೀವಿ. ಅತಿ ಹೆಚ್ಚಿನ ಪ್ರಚಾರ ಕೊಟ್ಟು ಸಾರ್ವಜನಿಕರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋ ಹಾಗೆ ನೀವೆಲ್ಲ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಸುದ್ದಿಗೋಷ್ಠಿಯಲ್ಲಿ ಸುಮಾ ಪ್ರಸಾದ್, ಕೇಬಲ್ ಕೃಷ್ಣ, ಅಶ್ವಿನ್ ಉಪಸ್ಥಿತರಿದ್ದರು.